31/7/2024. ಸಮಯ ಮಧ್ಯಾಹ್ನ 12:15. ಶೆಡ್ ಸೇರಿತ್ತು ಎಕ್ಸ್ರೇ ಮಷೀನ್. ಎಸ್, ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಕೆನರಾ ಬ್ಯಾಂಕ್ನವರು ಡಿಜಿಟಲ್ ಎಕ್ಸ್ರೇ ಮಷೀನ್ ಕೊಟ್ಟಿದ್ರು. ಆದ್ರೆ 5-6 ತಿಂಗಳಿನಿಂದ ಇನ್ಸ್ಟಾಲೇಷನ್ ಮಾಡದೆ ಶೆಡ್ ಒಳಗಡೆ ಹಾಕಿ ಲಾಕ್ ಮಾಡಿದ್ರು. ಇದರಿಂದ ರೋಗಿಗಳು ಪರದಾಡ್ತಾ ಇದ್ರು. ನಮ್ಮ ಪ್ರತಿನಿಧಿ ಸಮಸ್ಯೆ ಶೂಟ್ ಮಾಡೋಕೆ ಹೋದಾಗ ಸಿಬ್ಬಂದಿಗಳು ನಮ್ಮ ಮೇಲೆಯೇ ಎಗರಾಡಿದ್ರು. ಈ ಬಗ್ಗೆ ಜುಲೈ 30ರಂದು ಖಡಕ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಗವರ್ಮೆಂಟ್ ಆಯ್ತು, ಗವರ್ಮೆಂಟ್ ಆಗಿ ಏನೆಲ್ಲ ರೀಇನ್ಫೋರ್ಸ್ಮೆಂಟ್ ಮಾಡೋದು ಸಿವಿಲ್ ವರ್ಕ್ ಆಗಿದೆ ಸರ್. ಈಗ ಸಿವಿಲ್ ವರ್ಕ್ ಆಗಿದೆ. ಈಗ ಸರ್ ಇದು ಬಹಳ ಸಿಂಪಲ್ ವಿಚಾರ ಸರ್. 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರೇಡಿಯೇಷನ್ ತಡೆಯೋದಕ್ಕೆ ಒಂದು ಲೆಡ್ ರೋಡ್ ಹಾಕಬೇಕು. ಏನಕ್ಕೆ ಬಡವ್ರಿಗಾಗ್ಲಿಂದ ಮಾಡ್ರಿ ಶಿವಕುಮಾರ್, ಯಾಕೆ ಹೆಂಗ್ ಮಾಡ್ತೀರಾ? ಆಯ್ತು ಸರ್, ಇನ್ನೊಂದು ವಾರದಲ್ಲಿ ಆಗುತ್ತೆ ಸರ್. ಒಂದು ವಾರ ಏನಕ್ಕೆ 3 ದಿನದಲ್ಲಿ ಮಾಡಿ ಮುಗಿಸ್ರಿಗೆ. ಆಯ್ತು ಸರ್, ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದಾರೆ ಸರ್. ಡೋರ್ ಆರ್ಡರ್ ಕೊಟ್ಟಿದ್ದೀವಿ ಸರ್. ಮಾಡಿ, ಫಸ್ಟ್ ಮಾಡಿ. ಆಯ್ತು ಆಯ್ತು. ಜಯಪ್ರಕಾಶ್ ಅವರು ಈ ವಾರದೊಳಗೆ ಮುಗಿಸ್ತೀವಿ. ನಾನೇ ನಿಮ್ಗೆ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡಿಸ್ತೀನಿ. ಥ್ಯಾಂಕ್ ಯು ಗಣಿಗ ಅವರೇ. ನಮಗೆ ಒಂದು ಖುಷಿ ಏನು ಗೊತ್ತಾ, ಮಂಡ್ಯದ ಏನಿದ್ರು ನಿಮ್ಮ ಹತ್ರ ಹೇಳ್ಬಹುದು ಅಂತ. ಥ್ಯಾಂಕ್ ಯು. ನಾನು ನಿಮ್ಮವನೇ ಅಲ್ಲ. ದಿನಾಂಕ 5/8/2024 ವರದಿಗೆ ಎಚ್ಚೆತ್ತ ಜಿಲ್ಲಾಡಳಿತ. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಧಿಕಾರಿ ಕುಮಾರ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಈ ಸಮಯದಲ್ಲಿ ರೋಗಿಗಳ ಸಮಸ್ಯೆಯನ್ನ ಆಲಿಸಿದ್ರು. ಮೆಸೇಜ್ ಹೋಗುತ್ತೆ ಜನಗಳಿಗೆ. ಪಬ್ಲಿಕ್ ಅವರೇ ವೀಲ್ ಚೇರ್ ತಿಳ್ಕೊಂಡೋದ್ರೆ ಜನಕ್ಕೆ ಏನು ಮೆಸೇಜ್ ಹೋಗುತ್ತೆ ಹೇಳಿ? ಡಿ ಗ್ರೂಪ್ ಇದೆ, ಡಿ ಗ್ರೂಪ್ ಇಲ್ಲ ಅಂತ ಬರೋರು ವೆಯ್ಟ್ ಮಾಡಿ 2 ಮಿನಿಟ್ಸ್ ವೆಯ್ಟ್ ಮಾಡೋದಿಲ್ವಾ? ನೀವು ಆಯ್ತು ನೀವೇ ತಿಳ್ಕೊಂಡು ಹೋಗಿ ಅಂತ ಹೇಳಿ ಸರ್. ನಾವು ಹೇಳಲ್ಲ ಸರ್, ಅವರೇ ತಗೊಂಡು ಹೋಗಿ ಅಂತ ಇದಕ್ಕೆ ಬಂದಿಲ್ಲ, ಹೆಸರೇ ಬಂದಿಲ್ಲ. ಈಗ ಈ ಕಡೆ ಇದೆಯಾ? ಚಕಾಚಕ್ ಎಕ್ಸ್ರೇ ಮಷೀನು ಅಳವಡಿಕೆ. ಲಾಕ್ ಮಾಡಿದ ಡೋರ್ ಓಪನ್ ಆಯಿತು. ಎಕ್ಸ್ರೇ ಮಷೀನ್ ಅಳವಡಿಕೆಯ ಕಾರ್ಯ ಅದಾಗಲೇ ಶುರುವಾಗಿತ್ತು. ಇನ್ನು ಎಕ್ಸ್ರೇ ಮಷೀನ್ ಕೊಠಡಿಗೆ ಲೆಡ್ ಡೋರ್ ಅಗತ್ಯವಿತ್ತು. ಹೀಗಾಗಿ ಕಾರ್ಪೆಂಟರ್ ಅನ್ನ ಕರೆಸಿ ಲೆಡ್ ಡೋರ್ ರೆಡಿ ಮಾಡುವ ಕೆಲಸ ಶುರು ಮಾಡಿಯೇ ಬಿಟ್ರು. ಮರದ ಶೀಟ್ ಮತ್ತು ಗಮ್ಮಿಂಗ್ ಮಾಡಿ ಡೋರ್ ಮಾಡಿದ್ರು. ನೀವು ಅದ್ರ ಮೇಲೆ ಕಣ್ಣಿಟ್ಟಿದ್ದೀರಲ್ಲ, ನಾವು ಬಿಟ್ಟರೆ ನೀವು ಬಿಡಲ್ವಲ್ಲ. ಅದು ಆರಂಭ ಆಗಿ ಅದರೊಳಗಡೆ ಒಬ್ಬ ಪೇಷಂಟ್ ಎಕ್ಸ್ರೇ ಆಗೋವರೆಗೂ ನೀವು ಬಿಡಲ್ವಲ್ಲ. ಅದರಿಂದ ನಿಮಗೆ ಧನ್ಯವಾದ ಹೇಳ್ತೀವಿ. ಅದು ಒಳ್ಳೇದಾಗಲಿ. 100% ಇನ್ನೂ ಕೊಟ್ಟಿಲ್ಲ. 100% ಕೊಡೋ ತನಕ ಬಿಡೋದಿಲ್ಲ ರೀ. ನೀವು ಇಲ್ಲಿ ತನಕ ಹಾಫ್ ಇಂಪ್ಯಾಕ್ಟ್ ನೋಡಿದ್ರಿ. ಆಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 1, ಲೆಡ್ ವಿಂಡೋ ಲೆಡ್ ಡೋರ್ ಅಳವಡಿಕೆ. ಇನ್ನು ಎಕ್ಸ್ರೇ ಕೊಠಡಿಯಲ್ಲಿ ರೇಡಿಯೇಷನ್ ತಡೆಯಲು ಲೆಡ್ ವಿಂಡೋ ಹಾಗೂ ಲೆಡ್ ಡೋರ್ ಅಳವಡಿಕೆ ಮಾಡಿದ್ರು. ದೃಶ್ಯ 2, ಎಸಿ ಫ್ಯಾನ್ ಫಿಕ್ಸ್. ಎಕ್ಸ್ರೇ ಕೊಠಡಿಗೆ ಅಗತ್ಯವಿದ್ದ ಎಸಿ ಹಾಗೂ ಫ್ಯಾನ್ ಅಳವಡಿಸಲಾಗಿತ್ತು. ದೃಶ್ಯ 3, ಎಕ್ಸ್ರೇ ಮಷೀನ್ ಕ್ವಾಲಿಟಿ ಚೆಕ್. ಧೂಳು ಹಿಡಿಯುತ್ತಿದ್ದ ಎಕ್ಸ್ರೇ ಮಷೀನ್ ಇನ್ಸ್ಟಾಲೇಷನ್ ಮಾಡುವ ಜೊತೆಗೆ ಕ್ವಾಲಿಟಿ ಕೂಡ ಟೆಕ್ನಿಷಿಯನ್ ಚೆಕ್ ಮಾಡಿದ್ರು. ದೃಶ್ಯ 4, ಉದ್ಘಾಟನೆಗೆ ಸಿದ್ಧವಾಯಿತು ಎಕ್ಸ್ರೇ ರೂಮ್. ಕೊನೆಗೆ ಉದ್ಘಾಟನೆಗೆ ಸಿದ್ಧಗೊಂಡಿದ್ದು ಎಕ್ಸ್ರೇ ಮಷೀನ್. ಸಂಪ್ರದಾಯದಂತೆ ಹೂ ಹಾಗೂ ಅರಿಶಿನ ಕುಂಕುಮ ಇಟ್ಟು ಓಪನಿಂಗ್ ಮಾಡಲಾಯಿತು. ದೃಶ್ಯ 5, ಧಾಮ್ ಧೂಮ್ ಉದ್ಘಾಟನೆ. ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಎಕ್ಸ್ರೇ ಕೊಠಡಿ ಉದ್ಘಾಟನೆ ಮಾಡಿದ್ರು. ಶಾಸಕರಿಗೆ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಹಾಗೂ ರೇಡಿಯಾಲಜಿ ಹೆಡ್ ಡಾಕ್ಟರ್ ರಾಜೇಶ್ ಸಾಥ್ ನೀಡಿದ್ರು.
ನಮ್ಮ ಜಯಪ್ರಕಾಶ್ ಶೆಟ್ಟರು ಇದ್ರ ಹಿಂದೆನೇ ಬಿದ್ದು ಅದು ಉದ್ಘಾಟನೆ ಆಗೋವರೆಗೂ ಇದರಿಂದ ರಿಪಬ್ಲಿಕ್ ಟಿ ವಿ ಒಂದು ಸಾರ್ವಜನಿಕರ ಬರೀ ನ್ಯೂಸ್ ತೋರಿಸೋದಲ್ಲ, ಸಾರ್ವಜನಿಕರ ಕಳಕಳಿ ಮತ್ತು ಸಾಮಾಜಿಕ ಕಾರ್ಯನೂ ಎದ್ದು ಕಾಣುತ್ತೆ. ರಿಪಬ್ಲಿಕ್ ಕನ್ನಡ ಮತ್ತು ಅದರ ಹಿಂದೆ ಇದ್ದಂಥ ಶೆಟ್ಟರು ಮತ್ತು ಈ ಡಿಸ್ಟಿಕ್ ರಿಪೋರ್ಟರ್ ಆನಂದ್ರವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ದೃಶ್ಯ 6. ಬಟನ್ ಒತ್ತುವ ಮೂಲಕ ಎಕ್ಸ್ರೇ ಆನ್. ಕಾಲಿನ ಎಕ್ಸ್ರೇಗಾಗಿ ಬಂದಿದ್ದ ಸಹನಾ ಎಂಬ ಯುವತಿಗೆ ಹೊಸ ಮಷಿನ್ನಲ್ಲಿ ಮೊದಲ ಎಕ್ಸ್ರೇ ಮಾಡಲಾಯಿತು. ಶಾಸಕರೇ ಬಟನ್ ಒತ್ತಿದ್ರು. ಒಟ್ನಲ್ಲಿ 5 ತಿಂಗಳಿನಿಂದ ಧೂಳು ಹಿಡಿಯುತ್ತಿದ್ದ 40 ಲಕ್ಷ ಮೌಲ್ಯದ ಅತ್ಯಾಧುನಿಕ ಡಿಜಿಟಲ್ ಎಕ್ಸ್ರೇ ಮಷಿನ್ ಕಾರ್ಯಾರಂಭಗೊಂಡಿದೆ. ಗಂಟೆಗಟ್ಟಲೆ ಕಾಯಬೇಕಿದ್ದ ರೋಗಿಗಳು ಇದೀಗ 10 ನಿಮಿಷದಲ್ಲೇ ಎಕ್ಸ್ರೇ ಮಾಡಿಸಿಕೊಳ್ಳುವಂತಾಗಿದೆ. ಹೀಗಾಗಿ ಸೂಪರ್ 3ಗೆ ಥ್ಯಾಂಕ್ಸ್ ಹೇಳಿದ್ರು. ನಾನು ಈ ಚಾನೆಲ್ ತುಂಬ ಇಷ್ಟಪಡ್ತೇನೆ. ಅದರಲ್ಲಂತೂ ತುಂಬ ಡೈಲಿ ನೋಡ್ತಾ ಇರ್ತೇನೆ. ತುಂಬ ಬಡವರಿಗೆಲ್ಲ ತುಂಬ ಹೆಲ್ಪಿಂಗ್ ಇದೆ ಇದರಲ್ಲಂತೂ. ನನಗಂತೂ ತುಂಬ ಖುಷಿ ಆಯಿತು, ಒಳ್ಳೆ ಸೌಲಭ್ಯ ಮಾಡಿಕೊಟ್ಟಿದ್ದಕ್ಕೆ. ನನಗಂತೂ ತುಂಬ ಖುಷಿ. ಅವ್ರ ಮಾತು, ಅವ್ರದ್ದು ಎಲ್ಲ ಪ್ರತಿಯೊಂದು ಎಲ್ಲದರಲ್ಲೂ ಅವ್ರು ತುಂಬ ಜಯಪ್ರಕಾಶ್ ಶೆಟ್ಟಿ ಅವ್ರದ್ದು ತುಂಬಾ ನನಗೆ ಖುಷಿ ಆಗುತ್ತೆ. ಒಂದು ದಿನವೂ ನಾವು ಮಿಸ್ ಮಾಡಲ್ಲ ಅವ್ರದ್ದು ಎಲ್ಲ. के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं. ದಿನಾಂಕ 12/7/2024, ಸಮಯ ಮಧ್ಯಾಹ್ನ 12. 6 ವರ್ಷದಿಂದ 36 ಮನೆ ಕಗ್ಗತ್ತಲಲ್ಲಿ. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್. ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸರ್ ಫ್ರೀ ಬಡ ನಮಗೆ. ನಾವು ಕಾಸು ಕೊಡ್ತೀನಿ, ನಮಗೆ ಮೀಟರ್ ಬೇಕು, ಕರೆಂಟ್ ಬೇಕು ಸರ್. ಯಸ್, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆಯಿತು. ನಮ್ಮ ಸರ್ಕಾರಗಳು ಕರೆಂಟ್ ನನಗೂ ಫ್ರೀ, ನಿನಗೂ ಫ್ರೀ ಅಂದಿದ್ದು. ಕೇಂದ್ರ ಸರ್ಕಾರದ ವಿದ್ಯುತ್ ಯೋಜನೆಗಳು ಮಾತ್ರ ಇವರಿಗೆ ಸಿಕ್ಕಿರಲಿಲ್ಲ. ಅಷ್ಟಕ್ಕೂ ಇವರು ಯಾರು ಗೊತ್ತಾ? ಬೀದರ್ನ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದ ಜನ. ಕಳೆದ 6 ವರ್ಷಗಳಿಂದ ಸುಮಾರು 30 ರಿಂದ 35 ಕುಟುಂಬಸ್ಥರು ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ವಾಸಿಸುತ್ತಿದ್ರು. ಕರೆಂಟ್ ಸರ್ಕಾರ ನಮಗೆ ಸಂಬಂಧ ಇಲ್ಲ ಸರ್. ನಮ್ಗೆ ಏನ್ ಬೇಕು ದುಡ್ಡು ತಗೊಂಡು ತಗೊಳಕ್ ಸರ್. ನಮಗೆ ಮೀಟರ್ ಕೊಡ್ಸಲ್ಲ ಸರ್. ಸರ್ ಫ್ರೀ ಬಡ ನಮಗೆ. ನಾವು ಕಾಸು ಕೊಡ್ತೀನಿ, ನಮಗೆ ಮೀಟರ್ ಬೇಕು, ಕರೆಂಟ್ ಬೇಕು ಸರ್. ಹಾ ಸರ್. ಸಮಸ್ಯೆ ಸರ್, ನೀರು ಸಮಸ್ಯೆ ಸರ್, ಕರೆಂಟ್ ಸಮಸ್ಯೆ ಸರ್. ಅಲ್ಲಿ 12 ವರ್ಷ ಆಗ್ಲಕ್ ಬಂತ್ರಿ. ಒಣ ಕಂಟಿ ಕಂಬರಿ ಇತ್ತು. ನಾವು ನಿಲ್ಲ ಮಳಕ್ ಹೋಗಿ ನೀರು ತಂದಿದ್ದೇವು, ಆ ಕಡೆ ಈ ಕಡೆ ತಂದಿದ್ದೇವು. ಅದಕ್ಕೆ ನಮಗ ಕೊಡು ಅಂದ್ರೆ ಕೊಟ್ಟಿಲ್ಲ. ಏನ್ ಬೇಕು ನಿಮಗೆ? ನಮಗ್ ಕರೆಂಟ್ ಬೇಕು, ಕರೆಂಟ್ ಬೇಕು, ನೀರು ಬೇಕು. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಯಾಕಂದ್ರೆ ಬಡವರ ಶೆಡ್ ಬಳಿ ಯಾರು ಸುಳಿಯಲ್ವಾ ಅಂತ ಕೇಳಿದ್ವಿ. 15-20 ಡೇಸ್ ಅಲ್ಲಿ ಮಾಡ್ತೀವಿ. ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡಬಹುದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್. ಸೊ ನಿಮ್ಮ ಸೈಡ್ ಇಂದ ನೋ ಅಬ್ಜೆಕ್ಷನ್ ಮಾಡ್ಕೊಳ್ತೀರಿ ನೀವು? ಒಳ್ಳೇದಾಗಬೇಕಲ್ಲ ಜನರಿಗೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗಿ 22 ಗಂಟೆ ಕಳೆದಿರಲಿಲ್ಲ. ಅದಾಗಲೇ ಬಡವರ ಶೆಡ್ಡಿಗೆ ಜೆಸ್ಕಾಂ ಅಧಿಕಾರಿಗಳು ಕಾರಲ್ಲಿ ದೌಡಾಯಿಸಿದ್ರು. ಜೆಸ್ಕಾಂನ ಈ ಶಂಕರ ಮಡಕಿ ಹಾಗೂ ಟೀಮ್ ಭೇಟಿ ಕೊಟ್ಟು ಜನರ ಸಮಸ್ಯೆ ಆಲಿಸಿದ್ರು. 15 ದಿನದಲ್ಲಿ ವಿದ್ಯುತ್ ನೀಡುವ ಭರವಸೆ ನೀಡಿದ್ರು. 2.5 ವರ್ಷದಿಂದ ಬಂದು ಹೋದಾಗ ಒಂದೇ ಒಂದು ಮನೆ ಇತ್ತು, ಅಲ್ಲಿ ಯಾರು ಇರಲಿಲ್ಲ, ಲಾಕ್ ಮಾಡ್ಕೊಂಡು ಹೋಗಿದ್ರು. ಆ ಡೆವಲಪರ್ ಹೇಳೋಗಿದೆ. ಇವತ್ತು ಬಂದು ನೋಡಿದಾಗ ಮತ್ತೆ ಇಷ್ಟು ಮನೆಗಳು ಆಗಿದ್ದಾವೆ. ಇವತ್ತು ನಮಗೂ ನೋಡಿ ನಮಗೂ ಒಂದು ಇದು ಅನಿಸ್ತದೆ. ಇದು ಒಂದು ನಮಗೆ ಒಳ್ಳೆ ಕೆಲಸನೇ. ಈಗ ನಾವು ಅಧಿಕಾರಿಗಳು ಇದ್ದಾಗ ಇಂಥಲ್ಲೆಲ್ಲ ನೋಡಿ ಇವ್ರ ಕೆಲಸ ಕರೆಂಟ್ ಕೂಡ ನಮಗೂ ಒಂಥರ ನಿಮ್ಮಿಂದ ನಮಗೊಂದು ಬಲ ಬಂದಂಗೆ ಆಗಿದೆ. ಹೇಳ್ಬೇಕಂದ್ರೆ ನೀವು ನಮ್ಮ ಅಂತಲ್ಲಿ ಆಗಿಲ್ಲ ಮಾಡ್ರಿ ಅಂತೇಳಿ ನಮಗೆ ತೋರಿಸ್ಕೊಟ್ಟಂಗೆ ಆಗ್ಯದ. ಇದು ನಾವು ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ನಾವು ಕೆಲಸ ಮಾಡಿಕೊಡ್ತೀವಿ. ಇದಾದ ಬಳಿಕ ಶಾಸಕ ಸಿದ್ಲಿಂಗಪ್ಪ ಪಾಟೀಲ್ ಕೂಡ ನಮ್ಮ ವರದಿಗೆ ಸ್ಪಂದಿಸಿದ್ರು. ಏನಿದು ರಿಪಬ್ಲಿಕ್ ಸೂಪರ್ 3 ಒಂದು ರಿಪಬ್ಲಿಕ್ ಕನ್ನಡ ವತಿಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ರ ತಾವು ಈಗಾಗಲೇ ಗಮನಕ್ಕೆ ತಂದಿದ್ರಿ. ಈ ಒಂದು ಏನು ನಮ್ಮ ಇಂದಿರಾನಗರ ಒಂದು ಬಡಾವಣೆ ಇದೆ, ಅಲ್ಲಿ ಸುಮಾರು 30-35 ಕುಟುಂಬಗಳಿಗೆ ಇವತ್ತು ವಿದ್ಯುತ್ ಇಲ್ಲಂತ
ನನ್ನ ಗಮನಕ್ಕೆ ತಂದಿದ್ರೆ ತಮಗೆ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದಕ್ಕೇನೆ ಬೇಗನೆ ಅಧಿಕಾರಿಗಳು ಸೂಚನೆ ಕೊಟ್ಟು ನಾವು ನಮ್ಮ ಒಂದು ಅನುದಾನದಲ್ಲಿ, ನಮ್ಮ ಅನುದಾನ ಇರ್ಬೋದು, ನಮ್ಮ SCP TSP ಅನುದಾನದಲ್ಲಿ ಅವರಿಗೆ ನ್ಯಾಯ ಕೊಡಿಸೋಂಥ ಕಾರ್ಯ ನಾನು ಮಾಡ್ತೀನಿ. ಇದಾದ ಬಳಿಕ ನಿರಂತರವಾಗಿ ಜೆಸ್ಕಾಂ ಅಧಿಕಾರಿಗಳ ಬೆನ್ನಿಗೆ ಬಿದ್ದಿದ್ವಿ. ತಿಂಗಳುಗಟ್ಟಲೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇದೀಗ ಆ ಗ್ರಾಮದಲ್ಲಿ ಚಮತ್ಕಾರವನ್ನೇ ಮಾಡಿದ್ದೇವೆ. ಏನದು ಮ್ಯಾಜಿಕ್? ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ ನಂಬರ್ 1 ಬಂದ್ವು 30